ಕೆಲವು ದಿನ ನಿಮಗೆ ಅಡಿಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂದರೆ, ಇಲ್ಲ ನಿಮಗೆ ಹುಷಾರಿಲ್ದಿದ್ದ ಟೈಮ್ಗೆಲ್ಲ ಏನಾದರೂ ಈಸಿಯಾಗಿ ತುಂಬಾನೇ ರುಚಿಯಾಗಿರುವಂಥ ಈಸಿ ರೆಸಿಪಿ ಏನಾದರೂ ಮಾಡಬೇಕು ಅಂತ ಅನ್ಸತ್ತಲ್ವಾ, ಆ ಟೈಮಿಗೆ ಈ ರೆಸಿಪಿಯನ್ನು ನೀವು ಮಾಡ್ಬೋದು. ವೆಜಿಟೇಬಲ್ ರೈಸ್ ಅಂತ 10 ನಿಮಿಷದಲ್ಲಿ ಹೆಲ್ದಿಯಾಗಿರುವಂಥ ರೆಸಿಪಿಯನ್ನು ಮಾಡ್ಕೋಬೋದು. ಈಗ ನಾನು ಕುಕ್ಕರಲ್ಲಿ 3 ಟೀ ಸ್ಪೂನ್ನಷ್ಟು ಎಣ್ಣೆ ತಗೊಂಡು 1 ಟೀ ಸ್ಪೂನ್ನಷ್ಟು ತುಪ್ಪಗೆ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೋಬೇಕು. ಆಮೇಲೆ ನೀವು ಹಿಂಗನ್ನು ಬಳಸಬೇಕು. ನಾನು ಗಟ್ಟಿ ಹಿಂಗೆ ಯೂಸ್ ಮಾಡಿದ್ದೀನಿ, ಯಾಕಂದರೆ ಪರಿಮಳ ಚೆನ್ನಾಗಿರುತ್ತೆ ಗಟ್ಟಿ ಹಿಂಗಲ್ಲಿ. ನಿಮ್ಮ ಹತ್ರ ಗಟ್ಟಿ ಹಿಂಗೆ ಇಲ್ಲ ಅಂದರೆ ಪೌಡರ್ ಹಿಂಗೆ ಕೂಡ ಹಾಕ್ಬೋದು. ಒಂದು 1/4 ಟೀ ಸ್ಪೂನಷ್ಟು ಪೌಡರ್ ಹಿಂಗೆ ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ ಒಂದು ಅರ್ಧ ಟೀ ಸ್ಪೂನ್, 2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕಷ್ಟು, ಆಮೇಲೆ ಗರಂ ಮಸಾಲೆ ಪೌಡರ್ 1 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಹಸಿ ವಾಸನೆ ಹೋಗೋ ತನಕ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆಯನ್ನು. ಆಮೇಲೆ ಆಲೂಗಡ್ಡೆ, ಒಂದು ಇಡೀ ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ತರಕಾರಿ ಕ್ಯಾರೆಟು, ಬಟಾಣಿ, ಕಾರ್ನನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೀನ್ಸ್ ಇದ್ದರೆ ಬೀನ್ಸ್ ಕೂಡ ಹಾಕಿ ನೀವು ಬಳಸ್ಬೋದು. ಇಲ್ಲ ನೀವು ಪುಲಾವ್ಗೆ ಏನೇನು ತರಕಾರಿಗಳನ್ನು ಹಾಕ್ತೀರಾ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆದಮೇಲೆ ನಾನು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ. 1 ಗ್ಲಾಸಿನಷ್ಟು ಸೋನಾ ಮಸೂರಿ ಅಕ್ಕಿಯನ್ನು 10 ನಿಮಿಷ ನೆನೆಸಿದ್ದೆ ನೀರಲ್ಲಿ. ನಿಮ್ಮ ಹತ್ರ ಸೋನಾ ಮಸೂರಿ ಅಕ್ಕಿ ಇದ್ದರೆ ಸೋನಾ ಮಸೂರಿ ಯೂಸ್ ಮಾಡ್ಬೋದು, ಇಲ್ಲ ಬಾಸ್ಮತಿ ರೈಸ್ ಇದ್ದರೆ ಬಾಸ್ಮತಿ ಅಕ್ಕಿಯನ್ನು ಕೂಡ ಯೂಸ್ ಮಾಡಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಗ್ಲಾಸಿನಷ್ಟು ಅಕ್ಕಿಗೆ 2 ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಂಡು ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಆಮೇಲೆ ನೀವು 3 ವಿಸಿಲ್ ತೆಗೆದ್ರೆ ಎಷ್ಟು ಈಸಿಯಾಗಿರುವಂಥ ವೆಜ್ ರೈಸ್ ರೆಡಿ ಆಗುತ್ತೆ. ಇದಕ್ಕೆ ವೆಜ್ ತೆಹರಿ ಕೂಡ ಹೇಳ್ತಾರೆ. ಇದನ್ನು ನೀವು ತುಂಬಾ ಹೆಲ್ದಿ ಆಗಿರುವಂಥ ರೆಸಿಪಿಯನ್ನು ಎಷ್ಟು ಈಸಿಯಾಗಿ ನೀವು ಮಾಡ್ಬೋದಂತ ನೋಡಿದ್ರಲ್ವಾ. ನಿಮಗೆ ಏನೂ ಬೇಡ ಇದಕ್ಕೆ, ಪುಲಾವ್ ಥರ ಕೊತ್ತಂಬರಿ ಸೊಪ್ಪು ಪುದೀನ ಅದು ಏನೂ ಬೇಡ, ನೀವು ಮಸಾಲೆ ಮಾಡ್ಕೊಳ್ಳೋದು ಬೇಡ. ಸಿಂಪಲ್ ಆಗಿ 2-3 ಪೌಡರ್ಗಳನ್ನು ಹಾಕಿ ಆಮೇಲೆ ವೆಜಿಟೇಬಲ್ನ ಹಾಕಿದ್ರೆ ಎಷ್ಟು ಈಸಿಯಾಗಿ ನೀವು ಈ ವೆಜಿಟೇಬಲ್ ರೈಸ್ನ ಮಾಡ್ಕೋಬೋದು. ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಕೊಡ್ಬೋದು, ಇಲ್ಲ ಆಫೀಸ್ಗೆ ಲಂಚ್ ಬಾಕ್ಸ್ ಥರನೂ ಕೊಡ್ಬೋದು, ಇಲ್ಲ ನಿಮಗೆ ಹುಷಾರಿಲ್ದಿದ್ದ ಟೈಮ್ಗೆಲ್ಲ ಇದು ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.